ಭಾರತದ ಒಳಗಿನ ಭಾರತದ ದ್ರೋಹಿಗಳು, ರಾಜಕೀಯ ಪುಡಾರಿಗಳು, ಮೋದಿ ವಿರೋಧಿಗಳು ಅಲ್ಲಿ ನಿಂತು ಅಲ್ಲಿಯ ವ್ಯವಸ್ಥೆಯನ್ನ ಬಳಸಿಕೊಂಡು ಮಣಿಪುರಕ್ಕೆ ಯಾವ ರೀತಿಯ ಒಂದು ಕಿಚ್ಚನ್ನ ಹಚ್ಚುತ್ತಾ ಇದ್ದಾರೆ ಅನ್ನೋದು ಅದು ಜಗಜ್ಜಾಹೀರಾಗಿದೆ. ಪ್ರಧಾನಿ ಯಾಕೆ ಮಣಿಪುರಕ್ಕೆ ಹೋಗ್ತಾ ಇಲ್ಲ, ಪ್ರಧಾನಿ ಯಾಕೆ ಮಣಿಪುರಕ್ಕೆ ಹೋಗ್ತಾ ಇಲ್ಲ? ಪ್ರಧಾನಿ ಮಣಿಪುರಕ್ಕೆ ಹೋಗಿದರೆ ಪ್ರಧಾನಿಯವರನ್ನ ಮುಗಿಸುವಂತ ಒಂದು ಸಂಚು ಅಲ್ಲಿ ಎಷ್ಟರ ಮಟ್ಟಿಗೆ ಬಲವಾಗಿ ರೂಪಿತಗೊಂಡಿತ್ತು ಅನ್ನೋದು 6 ಜನರ ಬಂಧನದ ಮೂಲಕ ಜಗಜ್ಜಾಹೀರಾಗಿದೆ. ಕೋಬ್ರಾ ಪಡೆ ಅಂತಂದ್ರೇನೆ ಪ್ರತಿ ಒಬ್ಬರು ನಿಂತಲ್ಲಿ ಮೂತ್ರ ಮಾಡ್ತಾರೆ, ರಕ್ತ ಕಾರ್ತಾರೆ. ಅಂತ ಭಯಾನಕವಾದ ಟೆರರ್ ಅನ್ನ ಹೊಂದಿರುವ ಈ ಪಡೆಯನ್ನ ಈಗ ಮಣಿಪುರಕ್ಕೆ ಅಟ್ಟಲಾಗಿದೆ. ಅಮಾಯಕ ಜನರನ್ನ ಕೊಲ್ಲುತ್ತಿರುವ, ಅವರ ಮನೆಗಳಿಗೆ ಬೆಂಕಿ ಹಚ್ಚುತ್ತಿರುವ, ಅಮಾಯಕ ಹೆಣ್ಮಕ್ಳನ್ನ ಎಳೆದು ಅತ್ಯಾಚಾರ ಮಾಡ್ತಾ ಇರುವಂತ ಈ ಗುಂಪುಗಳಿಗೆ ಈಗ ಎದೆನಡುಕ ಆರಂಭ ಆಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. 2023ರಿಂದ ಇಲ್ಲಿಯವರೆಗೆ ಮಣಿಪುರ ಹೊತ್ತಿ ಉರಿದಿದೆ. ಸಾರ್ವಜನಿಕ ಬೀದಿಗಳಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ಮಾನ ಪ್ರಾಣ ಕಳ್ಕೊಂಡು ಹೆಣಗಳಾಗಿ ಉರುಳಿದ್ದಾರೆ. ಅಮಾಯಕರ ಮಾರಣ ಹೋಮ ನಡೆದಿದೆ. 250ಕ್ಕೂ ಹೆಚ್ಚು ಅಮಾಯಕರು ಬಲಿಯಾಗಿದ್ದಾರೆ. ಲಕ್ಷಾಂತರ ಜನ ಮನೆ ಮಠ ಕಳ್ಕೊಂಡಿದ್ದಾರೆ. 63,000 ಜನ ಹುಟ್ಟಿ ಬೆಳೆದ ನೆಲದಲ್ಲೇ ನಿರಾಶ್ರಿತರಾಗಿದ್ದಾರೆ. ಹಳ್ಳಿಗಳು ಬೆಂಕಿಗೆ ಆಹುತಿಯಾಗಿದೆ. 2 ಜನಾಂಗದ ಒಂದು ಸಂಘರ್ಷ, ದ್ವೇಷ ಮಣಿಪುರವನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿಷಯ ಬಂದಾಗಲೆಲ್ಲ ಮಣಿಪುರದ ಜನಾಂಗೀಯ ಹಿಂಸೆ ಪ್ರಾಥಮಿಕವಾಗಿ ಮತ್ತು ಪ್ರಥಮ ದರ್ಜೆಯಲ್ಲೇ ಭಾರತದ ಒಂದು ದೌರ್ಬಲ್ಯ ಅನ್ನುವ ರೀತಿಯಲ್ಲಿ ಚಿತ್ರಿಸಲ್ಪಡ್ತಾ ಇದೆ. ಕಾಂಗ್ರೆಸ್ಸಿನಿಂದ ಹಿಡಿದು ಇಂಡಿ ಕೂಟ ಪ್ರಬಲವಾಗಿ ಇವತ್ತು ಮೋದಿ ಸರ್ಕಾರವನ್ನ ಸಂಸತ್ತಿನಲ್ಲಿ ಕುತ್ತಿಗೆ ಹಿಡಿದು ಚರ್ಚೆಗೆ ಎಳೆತದೆ ಅಂತಾದ್ರೆ ಅದು ಮಣಿಪುರದ ಹಿಂಸೆ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಆರಿದ ಹಾಗೆ ಕಂಡಿತು, ಈಗ ಮತ್ತೆ ಅದು ಭುಗಿಲೆದ್ದಿದೆ. ಮಣಿಪುರ ಭಾರತದ ಹೆಮ್ಮೆಯ ರಾಜ್ಯ. ಮಣಿಪುರದ ಕ್ರೀಡಾಳುಗಳು ಭಾರತದ ಗೌರವದ ಪ್ರಶ್ನೆ. ಈಶಾನ್ಯ ರಾಜ್ಯಗಳಲ್ಲೇ ಮಣಿಪುರ ಭಾರತಕ್ಕೆ ಅತ್ಯಂತ ಆಯಕಟ್ಟಿನ ಜಾಗ. ಮ್ಯಾನ್ಮಾರಿನ ಕುಯುಕ್ತಿ, ಮ್ಯಾನ್ಮಾರಿನ ಷಡ್ಯಂತ್ರ, ಮ್ಯಾನ್ಮಾರಲ್ಲಿ ಹೋಗಿ ಭಾರತದ ಒಳಗಿನ ಭಾರತದ ದ್ರೋಹಿಗಳು, ರಾಜಕೀಯ ಪುಡಾರಿಗಳು, ಮೋದಿ ವಿರೋಧಿಗಳು ಅಲ್ಲಿ ನಿಂತು ಅಲ್ಲಿಯ ವ್ಯವಸ್ಥೆಯನ್ನ ಬಳಸಿಕೊಂಡು ಮಣಿಪುರಕ್ಕೆ ಯಾವ ರೀತಿಯ ಒಂದು ಕಿಚ್ಚನ್ನ ಹಚ್ಚುತ್ತಾ ಇದ್ದಾರೆ ಅನ್ನೋದು ಅದು ಜಗಜ್ಜಾಹೀರಾಗಿದೆ. ಮಣಿಪುರದಲ್ಲಿ ಇತ್ತೀಚೆಗೆ ಅಮೆರಿಕ ಮೂಲದ ಒಬ್ಬನನ್ನು ಸೇರಿ 6 ಜನ ಭಯೋತ್ಪಾದಕರನ್ನ, ಮೋದಿಯವರನ್ನ ಮುಗಿಸ್ಲಿಕ್ಕೆ ಶಸ್ತ್ರಾಸ್ತ್ರ ತರಬೇತಿ ಮತ್ತು ಡ್ರೋನ್ ತರಬೇತಿ ಕೊಡ್ಲಿಕ್ಕೆ ಬಂದವರನ್ನ ಹಿಡಿದು ಒಳಗೆ ಅಟ್ಟಲಾಗಿದೆ. ಅಂದ್ರೆ ಮಣಿಪುರ ಯಾವ ರೀತಿಯ ಕಾರ್ಯಕ್ಷೇತ್ರ, ಮಣಿಪುರದಲ್ಲಿ ಏನಾಗ್ತಾ ಇದೆ, ಮಣಿಪುರದ ಇಡೀ ಜ್ವಾಲೆಯ ಆಳದಲ್ಲಿ ಯಾವ ರೀತಿಯ ರಾಜಕೀಯ ಷಡ್ಯಂತ್ರ ಅಡಗಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಧಾನಿ ಯಾಕೆ ಮಣಿಪುರಕ್ಕೆ ಹೋಗ್ತಾ ಇಲ್ಲ, ಪ್ರಧಾನಿ ಯಾಕೆ ಮಣಿಪುರಕ್ಕೆ ಹೋಗ್ತಾ ಇಲ್ಲ? ಪ್ರಧಾನಿ ಮಣಿಪುರಕ್ಕೆ ಹೋಗಿದರೆ ಪ್ರಧಾನಿಯವರನ್ನ ಮುಗಿಸುವಂತ ಒಂದು ಸಂಚು ಅಲ್ಲಿ ಎಷ್ಟರ ಮಟ್ಟಿಗೆ ಬಲವಾಗಿ ರೂಪಿತಗೊಂಡಿತ್ತು ಅನ್ನೋದು 6 ಜನರ ಬಂಧನದ ಮೂಲಕ ಜಗಜ್ಜಾಹೀರಾಗಿದೆ. ಇಂಥ ಮಣಿಪುರಕ್ಕೆ ಈಗ ಕೇಂದ್ರ ಸರ್ಕಾರ ಒಂದು ಭಯಾನಕವಾದಂತ ಪಡೆಯನ್ನ, ಶಾಶ್ವತವಾಗಿ ಶಾಂತಿ, ಸಹಬಾಳ್ವೆ, ನಿರ್ಭಯವಾದ ವಾತಾವರಣವನ್ನ ಹುಟ್ಟು ಹಾಕಲು ಅಮಿತ್ ಶಾ ಪಡೆ ಸಿದ್ಧವಾಗಿದೆ. ನಿಮಗೆ ಗೊತ್ತಿದೆ, ಛತ್ತೀಸ್ಗಢ, ಜಾರ್ಖಂಡ್, ಬಂಗಾಲ, ಅಸ್ಸಾಂ ಗುಡ್ಡಗಾಡು ಪ್ರದೇಶದಲ್ಲಿ ಇಡೀ ಭಾರತದ 78 ವರ್ಷದ ಇತಿಹಾಸವನ್ನೇ ನುಂಗಿ ನೀರು ಕುಡಿದಂತ ಭಯಂಕರ ನಕ್ಸಲ್ ಪಡೆಯನ್ನ, ಮಾವೋವಾದಿಗಳನ್ನ ಕೊನೆಗೂ 0 ಮಟ್ಟಕ್ಕೆ ತಂದು ಅವರನ್ನ ಹೊಡೆದುಳಿಸಿ ಜೀವವನ್ನ ಎಡಗೈಲಿ ಕಟ್ಟಿಕೊಂಡು ಬಂದು ತಾಮುಂದು ಅಂತ ಜೀವ ಉಳಿಸಿ ನಮ್ಮನ್ನ ಬೇಟೆಯಾಡಬೇಡಿ ಅಂತ ನಕ್ಸಲ್ಗಳು ಶರಣಾಗತಿಗೆ ಬಂದ ಒಂದು ವರ್ತಮಾನ ಇದೆಯಲ್ಲ, ಅದು ಈ ಕೋಬ್ರಾ ಪಡೆಯಿಂದ. ಯಮನಿಗೆ ತಾಂಟುವುದು ಒಂದೇ, ಈ ಕೋಬ್ರಾ ಪಡೆಗೆ ತಾಂಟುವುದು ಒಂದೇ. 2009, 2008ರಲ್ಲಿ
ವಿಶೇಷವಾಗಿ ಈ ನಕ್ಸಲ್ ಪಡೆ ಮತ್ತು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತು ಕುಳಿತು ಶಸ್ತ್ರಾಸ್ತ್ರಗಳ ಮೂಲಕ ಸಾಮಾನ್ಯರನ್ನ ಕೊಲ್ಲುವ ಈ ಪುಂಡು ಪೋಖರಿಗಳನ್ನ, ದೇಶ ವಿರೋಧಿ ಗುಂಪುಗಳನ್ನ, ಜನಾಂಗೀಯ ದ್ವೇಷಕ್ಕೆ ಕುಮ್ಮಕ್ಕು ಹಚ್ಚುವಂತ ಈ ಪಟಿಂಗರನ್ನ ಮುಗಿಸ್ಲಿಕ್ಕೆ ಅಂತಲೇ ನೊಟೋರಿಯಸ್ ಜಂಗಲ್ ಫೇರ್, ಜಂಗಲ್ ವಾರ್, ಈ CRPFನ ವಿಶೇಷ ತರಬೇತಿ ಪಡೆದಂತ ಗುಡ್ಡಗಾಡು ಮತ್ತು ಕಾಡುಗಳಲ್ಲಿ ಕಾರ್ಯಾಚರಿಸುವ, ಅದರಲ್ಲೂ ಕತ್ತಲಲ್ಲಿ ರಾತ್ರಿಯಲ್ಲಿ ರಣಭಯಂಕರವಾಗಿ ಯುದ್ಧಗಳನ್ನ ಸಂಘಟಿಸುವ, ಈ ದೇಶದ್ರೋಹಿಗಳನ್ನ ಚೆಂಡಾಡುವ ಕೋಬ್ರಾ ಪಡೆ ಅಂತ ಅಂದ್ರೇನೆ ಪ್ರತಿ ಒಬ್ಬರು ನಿಂತಲ್ಲಿ ಮೂತ್ರ ಮಾಡ್ತಾರೆ, ರಕ್ತ ಕಾರ್ತಾರೆ. ಅಂಥ ಭಯಾನಕವಾದ ಟೆರರ್ ಅನ್ನ ಹೊಂದಿರುವ ಈ ಪಡೆಯನ್ನ ಈಗ ಮಣಿಪುರಕ್ಕೆ ಇಡೀ ನಕ್ಸಲ್ಗಳನ್ನ ಸಂಪೂರ್ಣ ದಮನ ಮಾಡಿ 207 ಬಂಗಾಲದ ಒಂದು ಪಡೆ, 210 ಅಸ್ಸಾಮಿನ ಕೋಬ್ರಾ ಪಡೆಯನ್ನ ಈಗ ಪ್ರಾಥಮಿಕವಾಗಿ ಇನ್ನು ಒಂದೆರಡು ದಿನದಲ್ಲಿ ಅದು ಕಾರ್ಯಾಚರಣೆಯನ್ನ ಆರಂಭಿಸ್ತದೆ. ಅದೇನಾದ್ರೂ ಗುಡ್ಡಗಾಡು ಪ್ರದೇಶಕ್ಕೆ ಒಮ್ಮೆ ದೃಷ್ಟಿಯನ್ನ ನೆಟ್ಟಿತು ಅಂತಾದ್ರೆ ಅಲ್ಲಿರುವ ಒಂದು ಸೊಳ್ಳೆ ಕೂಡ ಅಲ್ಲಾಡ್ಲಿಕ್ಕೆ ಬಿಡೋದಿಲ್ಲ ಅವರು. ಅಂಥ ಒಂದು ನಿಸ್ಸೀಮ ಪಡೆ ಅದು. ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಬಳಸ್ತಾ ಇರುವಂತ ಪಡೆ. ನೈಟ್ ವಿಷನ್ ಕ್ಯಾಮೆರಾದಿಂದ ಹಿಡಿದು ಮೋಸ್ಟ್ ಅಡ್ವಾನ್ಸ್ಡ್ ಡ್ರೋನ್ಗಳವರೆಗೆ ಬಳಸ್ತಾ ಇರುವಂತ ಈ ಪಡೆ ಅದು ಈಗ ಮಣಿಪುರಕ್ಕೆ ಅಡಿ ಇಟ್ಟಿದೆ ಅಂತಾದ್ರೆ ಮಣಿಪುರದ ಈ ಪುಂಡು ಪೋಖರಿಗಳನ್ನ ಈ ರಾಜಕೀಯ ಷಡ್ಯಂತ್ರಕ್ಕೆ ಟೂಲ್ ಆಗಿ ಬಳಸ್ತಾ ಇರುವಂತ ಈ ಜನಾಂಗೀಯ ಘರ್ಷಣೆಯನ್ನ ಸಂಪೂರ್ಣವಾಗಿ ಅದು ನಿಲ್ಲಿಸ್ತದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಂದೇಹವೂ ಬೇಡ. ಈಗಾಗಲೇ ಮಣಿಪುರದ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತು ಕುಳಿತು ಅಮಾಯಕ ಜನರನ್ನ ಕೊಲ್ಲುತ್ತಿರುವ, ಅವರ ಮನೆಗಳಿಗೆ ಬೆಂಕಿ ಹಚ್ಚುತ್ತಿರುವ, ಅಮಾಯಕ ಹೆಣ್ಮಕ್ಳನ್ನ ಎಳೆದು ಅತ್ಯಾಚಾರ ಮಾಡ್ತಾ ಇರುವಂತ ಈ ಗುಂಪುಗಳಿಗೆ ಈಗ ಎದೆನಡುಕ ಆರಂಭ ಆಗಿದೆ. ಹಾಗಾದ್ರಲ್ಲಿ ಏನಾಗಬಹುದು, ಏನೆಲ್ಲ ಸಾಧ್ಯತೆಗಳಿದೆ, ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೆತೆಹಿ ಮತ್ತು ಕೊಕೋಜಿ ಕಣಿವೆ ಪ್ರದೇಶದಲ್ಲಿ ವಾಸಿಸುವಂತ ಮತೆಹಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಕುಕೇಜು ಈ ಜನಾಂಗದ ಮಧ್ಯೆ ಒಂದು 23ರಿಂದ ಅಂದ್ರೆ 3 ವರ್ಷಗಳ ನಿರಂತರವಾದಂಥ ಅಗ್ನಿ ಜ್ವಾಲೆ ಮತ್ತು ಸಂಘರ್ಷ ನಡೀತಾ ಇದೆ. ಅದಕ್ಕೆ ಈ ಮಯನ್ಮಾರ್ ಅಂತವರು, ನಮ್ಮ ಭಾರತದ ಒಳಗಿನ ಮೋದಿ ವಿರೋಧಿಗಳು, ಇಂಡಿ ಕೂಟ, ಭಾರತದ ವಿರೋಧಿ ಶಕ್ತಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಡೀಪ್ ಸ್ಟೇಟ್, ಜಾರ್ಜ್ ಸೊರೋಸ್, ಚೈನಾ, ಇಂಥ ಎಲ್ಲ ಶಕ್ತಿಗಳು ಇದರ ಹಿಂದಿವೆ. ಕೇಂದ್ರ ಸರ್ಕಾರ ಅದನ್ನ ಪೊಲೀಸ್ ಪಡೆಯಿಂದ, ಸ್ಥಳೀಯ ಪಡೆಗಳಿಂದ ಅದನ್ನ ಶಮನ ಮಾಡಲಿಕ್ಕೆ ಪ್ರಯತ್ನಿಸ್ತಾದ್ರೂ ಕೂಡ ನಿರ್ದಿಷ್ಟವಾದಂಥ ಒಂದು ಯಾವುದೇ ಶಾಂತಿ, ಸಹಬಾಳ್ವೆ, ಶಮನ ಅಲ್ಲಿ ಆಗಲಿಲ್ಲ. ಯಾಕೆಂತಂದ್ರೆ ಈ ಜನಾಂಗೀಯ ದ್ವೇಷಗಳು ಅತ್ಯಂತ ಆಧುನಿಕ ಶಸ್ತ್ರಾಸ್ತ್ರಗಳನ್ನ, ತಂತ್ರಜ್ಞಾನಗಳನ್ನ ಬಳಸ್ತಾರೆ. ಅವರಿಗೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ. ದೇಶದೊಳಗಿನ ದೇಶದ್ರೋಹಿ ಶಕ್ತಿಗಳ ಅದ್ಭುತವಾದ ನೆರವು, ಸಾಂಗತ್ಯ ಇದೆ. ಹಾಗಾಗಿ ಅವರು ಯಾವುದೇ ಈ ಸಾಮಾನ್ಯ ಪಡೆ, ಪೊಲೀಸ್ ಪಡೆಯಿಂದ ಅವರನ್ನ ನಿಗ್ರಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪಡೆಯ ತಂತ್ರಜ್ಞಾನಕ್ಕಿಂತ ಅವರು ಇನ್ನೂ ಮುಂದಿದ್ದಾರೆ. ಗುಡ್ಡಗಾಡುಗಳಲ್ಲಿ ಅವಿತು ಕೂತ್ಕೊಳ್ಳುವುದು, ಅವರು ಮತ್ತೆ ಬಂದು ಸಮಾಜದ ಮಧ್ಯೆ ಇನ್ನಿಲ್ಲದ ಹಿಂಸಾಚಾರವನ್ನ ಭುಗಿಲೇಳಿಸುವುದೇ ಅವರ ದಿನನಿತ್ಯದ ಕಾಯಕ. ತಡವಾಗಿದೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಅಲ್ಲಿಯ ಜನಾಂಗೀಯ ಹಿಂಸೆಯಲ್ಲಿ ದಹಿಸ್ತಾ ಇರುವಂತ ಮಣಿಪುರಕ್ಕೆ ಒಂದು ನಿರ್ದಿಷ್ಟವಾದಂತ ಕ್ರಮವನ್ನ ತೆಗೆದುಕೊಳ್ಳುವುದರಲ್ಲಿ ನಿಧಾನ ಆಗಿದೆ. ನಿಧಾನವಾದರೂ ಕೂಡ ಅಂತಿಮವಾದ ಬ್ರಹ್ಮಾಸ್ತ್ರವನ್ನ ಬಳಸಿದೆ ಅನ್ನೋದು ಈ ದೇಶದ ಜನರ ಅಭಿನಂದನೆಗೆ ಕಾರಣ ಆಗಿದೆ. 10 ಕೋಬ್ರಾ ಪಡೆ ಇದೆ ನಮ್ಮಲ್ಲಿ. ಒಂದೊಂದು ಬೆಟಾಲಿಯನ್ನಲ್ಲೂ 1,000 ಜನ ಇದ್ದಾರೆ. ಕೇಂದ್ರದ ಆಲೋಚನೆ ಏನು ಅಂತಂದ್ರೆ ಈಗ 2 ಬೆಟಾಲಿಯನ್ ಅನ್ನ ಕಳಿಸಲಾಗಿದೆ. ಪ್ರಾಥಮಿಕವಾಗಿ ಅವರು ಈಗ ಕಾರ್ಯಾಚರಣೆಯನ್ನ ಆರಂಭಿಸ್ತಾರೆ. ನಿಧಾನವಾಗಿ 10,000 ಈ ರಣರೋಚಕ ಯುದ್ಧಗಳಲ್ಲಿ ರಣರಕ್ಕಸರಾಗಿ ಯಮನ ಒಂದು ಪ್ರತಿ ಅವತಾರದ ರೀತಿಯಲ್ಲಿ ಗೆರಿಲ್ಲಾ ವಾರಿನ ಆತ್ಯಂತಿಕ
ರಣಭೀಕರ ಸ್ವರೂಪವನ್ನ ಪ್ರದರ್ಶಿಸುವ ಈ ಕೋಬ್ರಾ ಪಡೆ ಒಟ್ಟಾಗಿ ಕಾರ್ಯಾಚರಣೆ ಮಾಡಲಿದೆ ಅಂತ ಸಂದರ್ಭ ಬಂದ್ರೆ 10,000 ಮೆಂಬರನ್ನ ಹೊಂದಿರುವ 10,000 ಸೈನಿಕರನ್ನು ಹೊಂದಿರುವ ನಮ್ಮ ಈ 10 ಕೋಬ್ರಾ ಪಡೆಗಳನ್ನು ಕೂಡ ಮಣಿಪುರಕ್ಕೆ ಬಳಸುವ ಆಲೋಚನೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಈ ಪಡೆ ಏನಾದರೂ ಕಾಲಿಟ್ಟಿತ್ತು ಅಂತಾದ್ರೆ, ನೀವು ಕಗ್ಗಾಡಿನ ಆ ಪ್ರದೇಶಗಳಲ್ಲಿ ಕಣ್ಣಿಟ್ಟಿತ್ತು ಅಂತಾದ್ರೆ ಒಂದು ಸೊಳ್ಳೆ ಕೂಡ ಅಲ್ಲಾಡ್ಲಿಕ್ಕೆ ಬಿಡುವುದಿಲ್ಲ ಅವರು. ಅಂತ ಅದ್ಭುತವಾದಂಥ ಪಡೆ, ಯಾವುದೇ ಕಠಿಣತಮವಾದಂಥ ಕಗ್ಗಾಡಿನ ಪರಿಸ್ಥಿತಿಯಲ್ಲೂ ಜೀವಂತ ಇದ್ದು ಹೋರಾಟ ಮಾಡುವಂತ ತರಬೇತಿಯನ್ನ ಪಡೆದ ಪಡೆ ಇದು. CRPFನ ಒಂದು ಭಾಗ ಏನಿದೆಯಲ್ಲ ಈ ಕೋಬ್ರಾ ಪಡೆ, ಈ ಕೋಬ್ರಾ ಪಡೆ ಏನಾದರೂ ಕಾಲಿಟ್ಟಿತ್ತು ಅಂತಾದ್ರೆ ಅದು ಅಂತಿಮ ಹೋರಾಟ ಅಂತಲೇ ಲೆಕ್ಕ. ವಿಶೇಷವಾಗಿ ಗುಡ್ಡಗಾಡು ಪ್ರದೇಶದಲ್ಲೇ, ಅಲ್ಲಿಯ ಪ್ರತಿಕೂಲ ವಾತಾವರಣದಲ್ಲೇ ಹೋರಾಟ ಮಾಡುವಂತ ಪಡೆ ಇದು. ಕೋಬ್ರಾ ಅಂದ್ರೆ ಕಮಾಂಡೋ ಬೆಟಾಲಿಯನ್ ಫಾರ್ ರಿಸೋಲ್ ಆಕ್ಷನ್ ಅಂತ ಇದರ ಪೂರ್ಣ ಹೆಸರು. ಇದು ಈಗ ಪಡೆ ಕಾಲಿಟ್ಟಿದೆ. ಮಣಿಪುರಕ್ಕೆ ಆಶೋದಯ ಪ್ರಾಪ್ತವಾಗಿದೆ. ಮಣಿಪುರದ ಸಂಪೂರ್ಣವಾದಂಥ ಶಾಂತಿ ಸುವ್ಯವಸ್ಥೆ ಇನ್ನು ಶಾಶ್ವತವಾಗಿ ನೆಲೆಸ್ತದೆ ಅನ್ನುವಂಥ ಒಂದು ಆಶಾವಾದ ದೇಶದಲ್ಲಿ ಹುಟ್ಟಿದೆ. ಮತ್ತೆ ಇದು ಮಣಿಪುರ ಟು ಕಾಶ್ಮೀರ್ ಅನ್ನುವಂಥ ಸ್ಲೋಗನ್ನಲ್ಲೇ ಹುಟ್ಟಿದೆ. ಮಣಿಪುರದಿಂದ ಕಾಶ್ಮೀರದವರೆಗೆ ಈ ರೀತಿಯ ಗುಡ್ಡಗಾಡು ಪ್ರದೇಶ, ಈ ವಿಷಮ ಭೌಗೋಳಿಕ ಪ್ರದೇಶದಲ್ಲಿ ಕೂತು ಶಸ್ತ್ರಾಸ್ತ್ರಗಳ ಮೂಲಕ ಸಿವಿಲಿಯನ್ಸ್ಗಳ ಮೇಲೆ ದಾಳಿ ಮಾಡುವ ಯಾವುದೇ ಗುಂಪನ್ನು ಕೂಡ ಅದರ ನೆಲಸಮ ಮಾಡ್ತೇವೆ, ಅದರ ಹುಟ್ಟಡಗಿಸ್ತೇವೆ ಅನ್ನುವ ಸ್ಲೋಗನ್ನಲ್ಲೇ ಇಲ್ಲಿ ಕಾಲಿಟ್ಟಿದೆ. ಹಾಗಾದ್ರೆ ಈ ಮತೇಹಿ ಮತ್ತು ಕೊಕೋಜಿ ಒಂದು ಜನಾಂಗೀಯ ದ್ವೇಷ ಯಾಕೆ ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ನಿಮ್ಗೆಲ್ಲರಿಗೂ ಅದೇ ಗೊತ್ತೇ ಇದೆ. ಅಲ್ಲಿ ಈ ಮತೇಹಿಗೆ ಕೋರ್ಟು ST/SC/ST ಒಂದು ಸ್ಥಾನಮಾನವನ್ನ ಕಲ್ಪಿಸ್ಲಿಕ್ಕೆ ಮುಂದಾಯಿತು. ಅವರಿಗೆ ಆ ಜನಾಂಗಕ್ಕೆ SC/ST ಸ್ಥಾನಮಾನವನ್ನ ಕೊಡಬೇಕು. ಈ ಕೊಕೋಜಿಗೆ ಅದು ಭಯಾನಕವಾಗಿ ಕಂಡಿತು. ಯಾಕೆಂತಂದ್ರೆ ಇವರಿಗೆ SC/ST ಕೊಟ್ರೆ ನಮ್ಮ ಸ್ಥಾನಮಾನ, ನಾವು ಸಾಮಾಜಿಕವಾಗಿ ಸಂಪೂರ್ಣವಾಗಿ ಮುಗಿದು ಹೋಗ್ತೇವೆ, ಆದ್ರಿಂದ ಅವರಿಗೆ ಅದನ್ನ ಕೊಡಕೂಡದು. ಈ ಒಂದು ಕಾರಣಕ್ಕಾಗಿ ಹುಟ್ಟುಕೊಂಡಂತ ಈ ಜನಾಂಗೀಯ ಸಂಘರ್ಷ 2023ರಿಂದ ಇವತ್ತಿನವರೆಗೂ ಮುಂದುವರೆದಿದೆ. ಅದಕ್ಕೆ ರಾಜಕೀಯವಾದ ಕಾರಣ, ಅದಕ್ಕೆ ದೇಶದ ಹೊರಗಿನ ದೇಶದ ವಿರೋಧಿಗಳ ಒಂದು ಕೈವಾಡ, ಡೀಪ್ ಸ್ಟೇಟಿನ ನೇರವಾದ ಇನ್ವಾಲ್ವ್ಮೆಂಟು, ಅದಕ್ಕಿಂತ ಮುಖ್ಯವಾಗಿ ಭಾರತದ ಅಭಿವೃದ್ಧಿಯನ್ನ, ಭಾರತದ ಅಖಂಡತೆಯನ್ನ, ಭಾರತದ ಒಂದು ಭದ್ರವಾದ ಭವಿಷ್ಯವನ್ನ ನಿರೀಕ್ಷಿಸಲು ಸಾಧ್ಯವಾಗದಂಥ ಭಾರತದ ವಿರೋಧಿ ಶಕ್ತಿಗಳು, ಅದರಲ್ಲಿ ಚೈನಾವೂ ಸೇರಿದೆ, ಪಾಕಿಸ್ತಾನ ಇದೆ, ಬಾಂಗ್ಲಾ ಇದೆ, ಅಮೆರಿಕ ಇದೆ, ಟರ್ಕಿ ಇದೆ, ಎಲ್ಲವೂ ಇದೆ. ಆ 6 ಜನರನ್ನ ಯಾವಾಗ ಅರೆಸ್ಟ್ ಮಾಡಿದ್ರಲ್ಲ, ಆ ಮೂಲಕ NIA ಎಲ್ಲವನ್ನೂ ಇದರ ಹೂರಣವನ್ನ ತೆಗೆದು ದೇಶದ ಎದುರು ಇಟ್ಟಿದೆ. ಹಾಗಾಗಿನೇ ಮಣಿಪುರ ಕೇವಲ ಜನಾಂಗೀಯ ಸಂಘರ್ಷ ಅಲ್ಲ, ಮಣಿಪುರ ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಮಣಿಪುರ ಒಂದು ಭಾರತದ ಒಂದು ಭಾಗದ ಈಶಾನ್ಯ ರಾಜ್ಯದ ಸಮಸ್ಯೆಯಾಗಿ ಅದು ಉಳಿದೇ ಇಲ್ಲ. ನೀವು ಬಂಗಾಲವನ್ನ ಯಾವ ರೀತಿ ನೋಡ್ತಾ ಇದ್ದೀರಿ ಈ ದೀದಿ ಕಾಲದಲ್ಲಿ, ಅದರ ಇನ್ನೊಂದು ರೂಪವಾಗಿ ಮಣಿಪುರ ನಮ್ಮನ್ನ ಕಾಡ್ತಾ ಇದೆ. ಹಾಗಾಗಿನೇ ಈಗ ಅತ್ಯಂತ ಕೊನೆಯ ಎಲೈಟ್ ಕಮಾಂಡೋಗಳ ಜಂಗಲ್ ವಾರ್ಫೇರ್ ಈ ಕೋಬ್ರಾಗಳನ್ನ ಈಗ ಅಮಿತ್ ಶಾ ಬಳಸಿದ್ದಾರೆ. ಈ ಕೋಬ್ರಾ ಪಡೆ ಕಾಲಿಟ್ಟಾಗಲೇನೆ ಮಣಿಪುರ ಅದರಿದೆ. ಈ ಕೋಬ್ರಾ ಪಡೆ ಕಾಲಿಟ್ಟಾಗಲೇನೆ ಅಲ್ಲಿ ಶಸ್ತ್ರಾಸ್ತ್ರಗಳ ಮೂಲಕ ಅವಿತು ಕುಳಿತು ಇಡೀ ಬೆಂಕಿ ಹಚ್ಚುವ ಈ ಪುಂಡು ಪೋಖ್ರಿಗಳ ದೇಶ ವಿರೋಧಿ ಗುಂಪಿಗೆ ಎದೆನಡುಕ ಆರಂಭ ಆಗಿದೆ. ಹಾಗಾಗಿ ಮಣಿಪುರಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಸಿಗತ್ತೆ. ಮಣಿಪುರ ಇನ್ನು ಶಾಂತವಾಗತ್ತೆ. ಮಣಿಪುರ ಕೂಡ ಈ ನಕ್ಸಲ್ ಮುಕ್ತ ಭಾರತ ಏನು ಇವತ್ತಾಗಿದೆ, ಅದೇ ರೀತಿಯಲ್ಲಿ ಅಲ್ಲಿಯ ಜನಾಂಗೀಯ ದ್ವೇಷದ ದಳ್ಳುರಿಯಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇರುವಂಥ ಮಣಿಪುರಕ್ಕೆ ಒಂದು ಶಾಶ್ವತವಾದಂಥ ಶಾಂತಿ, ಸಹಬಾಳ್ವೆ, ನೆಲೆಯನ್ನ ಒದಗಿಸುವಂತ ಒಂದು ದಿನಗಳು ಹತ್ತಿರದಲ್ಲೇ ಇದೆ. ಕೊನೆಗೂ ಕೇಂದ್ರ ಸರ್ಕಾರ ಸರಿಯಾದಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಬಗ್ಗೆ
ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತಾ, ಮಣಿಪುರದ ಶಾಂತಿಯನ್ನು ನಿರೀಕ್ಷಿಸ್ತಾ, ಕೋಬ್ರಾ ಪಡೆ ಅತ್ಯಂತ ಶೀಘ್ರವಾಗಿ ಆ ದೇಶ ವಿರೋಧಿ ಮತ್ತು ಸಮಾಜ ವಿರೋಧಿ ಶಕ್ತಿಗಳನ್ನು ಹುಟ್ಟಡಗಿಸಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.